ಅಯ್ಯೋ, ನಮ್ಮ ಮಾತ್ ಯಾರ್ ಕೇಳ್ತಾರಪ್ಪ ಇಲ್ಲಿ. ಇದ್ದಾರೆ, ಎಲ್ಲರ ಮಾತು ಎಲ್ಲರೂ ಕೇಳುವಂತಹ ಬಾನುಲಿ ಕೇಂದ್ರವಿದೆ, ರೇಡಿಯೋ ಆಕ್ಟಿವ್. ಇಲ್ಲಿ ಎಲ್ಲರ ಧ್ವನಿಗಳಿಗೂ ಜಾಗವಿದೆ. ಕಷ್ಟ ಕೇಳುವ ಕಿವಿಗಳಿವೆ, ಸಾಂತ್ವನ ಹೇಳುವ ಹೃದಯಗಳಿವೆ, ಸಹಾಯ ಮಾಡುವ ಕೈಗಳಿವೆ. ನಾವೆಲ್ಲರೂ ಒಂದೆನ್ನುವ ಮನಸ್ಸುಗಳಿವೆ. ಕೇಳುವ ಹೇಳುವ ಒಟ್ಟಾಗಿ ಬೆಳೆಯುವ ರೇಡಿಯೋ ಆಕ್ಟಿವ್ ನಮ್ಮೆಲ್ಲರ ಧ್ವನಿ. 90.4 ಮೆಗಾಹರ್ಟ್ಸ್ ತರಂಗಾಂತರದಲ್ಲಿ ಪ್ರಸಾರವಾಗುವ ಬಾನುಲಿ ರೇಡಿಯೋ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಕೇಳುಗರೆ, ಹಾಗಾದರೆ ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಇವತ್ತು ಸೈನ್ಸ್ ಇನ್ ಡೈಲಿ ಲೈಫ್, ನಮ್ಮ ದಿನನಿತ್ಯದ ಜೀವನದಲ್ಲಿ ವಿಜ್ಞಾನ, ಈ ಒಂದು ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಖಂಡಿತ ಹಿರಿಯ ನಾಗರಿಕರಿಗೆ ಈ ಒಂದು ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳುವಂತಹ ಕುತೂಹಲ ಹೆಚ್ಚು ಇರುತ್ತೆ ಅಂತ ನನಗೆ ಗೊತ್ತು. ಹಾಗಾಗಿ ಇವತ್ತು ಈ ಒಂದು ವಿಜ್ಞಾನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ BS ಶೈಲಜಾ ಅವರು. ಇವರು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂನಲ್ಲಿ ಸೈಂಟಿಸ್ಟ್ ಆಗಿದ್ದಾರೆ. ಬನ್ನಿ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತು ನಮ್ಮ ಹಿರಿಯ ನಾಗರಿಕರಿಗೆ ಈ ಒಂದು ವಿಜ್ಞಾನದ ಬಗ್ಗೆ, ತಮ್ಮ ದಿನನಿತ್ಯದ ವಿಜ್ಞಾನದ ಬಗ್ಗೆ ಏನು ತಿಳಿಸ್ಕೊಡ್ತಾರೆ ಅಂತ ಕೇಳಿ ಬರೋಣ. ಮೇಡಮ್, ನನ್ನೊಂದು ಪ್ರಶ್ನೆ ಹೇಳಿ. ಇದು ಮಿಂಚು ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ, ಹೌದಾ? ಮಿಂಚಿನ ಸಮಯದಲ್ಲಿ ಮರದ ಕೆಳಗೆ ಇಲ್ಲಾದ್ರೆ ಓಪನ್ ಸ್ಪೇಸ್ ಅಲ್ಲಿ ಇರುವುದಕ್ಕಿಂತ ಕಾರುಗಳಾಗಿರುವುದು ಹೆಚ್ಚಾಗಿ ಸುರಕ್ಷಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಸರಿನಾ? ಅದು ಸರಿಯಾದ್ರೆ ಏನ್ ಕಾರಣ ಅದಕ್ಕೆ? ಇವಾಗ ನಾ ಹೇಳ್ದೆ ಮೇಲೆ ಎರಡು ಮೋಡ ಒಂದಕ್ಕೊಂದು ತಿಕ್ಕಾಟ ನಡೆಸುತ್ತಲ್ವಾ? ಆ ತಿಕ್ಕಾಟ ನಡೆಸಿದಾಗ ಏನಾಗುತ್ತೆ, ಒಂದು ಕಿಡಿ ಉತ್ಪತ್ತಿ ಆಗತ್ತೆ, ವಿದ್ಯುತ್ ಉತ್ಪಾದನೆ ಆಗತ್ತೆ. ಆ ವಿದ್ಯುತ್ ಉತ್ಪಾದನೆ ಆಗಿದ್ದು ಇವಾಗ ಕರೆಂಟ್, ನಿಮ್ಮ ಮನೆಯಲ್ಲಿ ಕೂಡ ನೀವು ನೋಡಿರ್ಬೇಕು, ಕರೆಂಟ್ ಹರಿಯೋದಕ್ಕೆ ಒಂದು ಮಾಧ್ಯಮ ಬೇಕಲ್ವಾ? ಆ ಮಾಧ್ಯಮ ಅಂದ್ರೆ ವೈರ್. ನಿಮ್ಮ ಮನೆ ಒಳಗೆ ಒಂದು ವೈರ್ ಇರುತ್ತೆ, ಆ ವೈರ್ ಮೂಲಕ ಹೋಗಿ ಅದನ್ನ ಸರಿಯಾಗಿ ಗ್ರೌಂಡ್ ಮಾಡಿರ್ತಾರೆ, ಗ್ರೌಂಡ್ ಅಂತ ಹೇಳ್ತಾರೆ, ಭೂಮಿಗೆ ತಗೊಂಡೋಗಿ ತಲುಪಿಸ್ತಾರೆ. ಆವಾಗ ಒಂದು ವಿದ್ಯುತ್ ಪ್ರವಾಹ, ಅಂದ್ರೆ ಯಾವಾಗ ಈ ವಿದ್ಯುತ್
ಕಿಡಿಗೆ ನೆಲ ಮುಟ್ಟೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ತೀರಿ. ಆಗ ಅದ್ರ ಮೂಲಕ ಕರೆಂಟ್ ಪ್ರವಹಿಸ್ಬಿಟ್ಟು ಅವಾಗ ಒಂದು ವ್ಯಕ್ತಿ ಮೂಲಕ ಹೋಗ್ಬಿಡ್ತು ಅನ್ಕೊಳ್ಳೋಣ. ವ್ಯಕ್ತಿ ಮೂಲಕ ಹೋದ್ರೆ ವ್ಯಕ್ತಿ ದೇಹದ ಮೇಲೆ ಕರೆಂಟ್ ಹೋಗಿ ಅವನ್ ಶಾಕ್ ಹೊಡಿಯತ್ತೆ. ಎಲೆಕ್ಟ್ರಿಕ್ ಶಾಕ್ ಅಂತ ಕರಿತೇವೆ. ಅಂದ್ರೆ ನೀವು ಎಲ್ಲ ಬಿಲ್ಡಿಂಗ್ಗೂ ಒಂದು ಲೈಟ್ನಿಂಗ್ ಅರೆಸ್ಟರ್ ಅಂತ ಮೇಲೆ ಒಂದು ಕಂಬಿ ಹೈವೇ ಎತ್ತರವಾದ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ವಿಧಾನಸೌಧ ಅಥವಾ ಆಗ್ಲಿ ಯಾವ್ದಾದ್ರು ಚರ್ಚ್ ಇರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲಾದ್ರ ಶಿಖರದ ಮೇಲೆ ಒಂದು ಲೈಟ್ನಿಂಗ್ ಅರೆಸ್ಟರ್ ಅಂತ ಇಟ್ಟಿರ್ತಾರೆ. ಅದ್ ಏನ್ ಮಾಡುತ್ತೆ ಅಂದ್ರೆ ಆ ಕಿಡಿಯನ್ನ ನೇರವಾಗಿ ತಗೊಂಡು ಭೂಮಿಗೆ ತಲುಪಿಸ್ಬಿಡತ್ತೆ. ಆವಾಗ ನಿಮ್ಗೆ ಏನು ಅನಾಹುತ ಆಗೋದಿಲ್ಲ. ಅದ್ರ ಬದಲು ನೀವು ಓಪನ್ ಏರ್ ನಲ್ಲಿ ಇದ್ದಾಗ ನಿಮ್ಮ ದುರಾದೃಷ್ಟಕ್ಕೆ ನಿಮ್ಮ ಮೇಲಿಂದಾನೇ ಕರೆಂಟ್ ಹೋಗ್ಬಿಟ್ರೆ ಆಗ ನಿಮಗೆ ಶಾಕ್ ಹೊಡೆದು ನೀವು ಸಾಯೋ ಸಂಭವ ಬರುತ್ತೆ. ಆದ್ರಿಂದ ಅಂತದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಇದು ಅಪರೂಪ, ಆದ್ರೆ ಆಗೋ ಸಾಧ್ಯತೆ ಇದೆ. ಅಂದ್ರೆ ಕಾರ್ನಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ಕಾರ್ನಲ್ಲಿ ಕೂತ್ಕೊಂಡಾಗ ನಿಮ್ಮ ಕಾಲು ನೆಲಕ್ಕೆ ತಗಲಿರೋದಿಲ್ಲ, ಕಾರಿಗೆ ತಗಲಿರುತ್ತೆ. ಮತ್ತೆ ಜ್ಞಾಪಕ ಇಟ್ಕೊಳ್ಳಿ, ಕಾರ್ಗೆ 4 ರಬ್ಬರ್ ಟೈರ್ ಇರುತ್ತೆ. ನೀವು ಶಾಕ್ ಹೊಡಿದೇ ಇರ್ಲಿ ಅಂತ ಹೇಳಿ ಮನೆಯಲ್ಲಿ ಚಪ್ಪಲಿ ಹಾಕೊಂಡ್ ಓಡಾಡ್ತೀರ, ಚಪ್ಪಲಿ ಹಾಕೊಂಡ್ ಮುಟ್ಟಿದ್ರೆ ಶಾಕ್ ಹೊಡಿಯೋದಿಲ್ಲ. ಯಾಕೆ ಅಂದ್ರೆ ಚಪ್ಪಲಿ ಮೂಲಕ ಕರೆಂಟ್ ಪ್ರವಹಿಸುವುದಿಲ್ಲ. ಅದೇ ರೀತಿ ಈ 4 ಟೈರ್ ಇರುತ್ತಲ್ಲ, ಈ ಟೈರ್ ಮೇಲೆ ನೀವು ಇರೋದ್ರಿಂದ ನಿಮ್ಮ ಮೂಲಕ ಕರೆಂಟ್ ಹೋಗೋದಿಲ್ಲ. ಕಾರಿನ ಯಾವ ಭಾಗ ನೆಲಕ್ಕೆ ತಗಲ್ತಿರುತ್ತೋ ಅದ್ರ ಮೂಲಕ ಹೋಗುತ್ತೆ. ಆದ್ರೆ ಕಾರಿನ ಯಾವ ಭಾಗನೂ ನೇರವಾಗಿ ನೆಲಕ್ಕೆ ತಗಲಿರೋದಿಲ್ಲ. ಆದ್ರಿಂದ ಅದಕ್ಕೆ ಏನು ಅಪಾಯ ಆಗೋದಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಅಕಸ್ಮಾತ್ ನೀವು ಕಾರಿನ ಬಾಗ್ಲು ತೆಗೆದು ನೆಲದ ಮೇಲೆ ಕಾಲಿಡ್ತಾ ಇದ್ರಿ ಅನ್ಕೊಳ್ಳೋಣ, ಆ ಕ್ಷಣದಲ್ಲಿ ಆಗ್ಬಿಟ್ರೆ ಅವಾಗ ನಿಮ್ ಮೂಲಕ ಕರೆಂಟ್ ಹೋಗ್ಬಿಡತ್ತೆ. ಆವಾಗ ನಿಮ್ಗೆ ಶಾಕ್ ಹೊಡಿಯೋ ಸಾಧ್ಯತೆ ಇರುತ್ತೆ. ಅಂದ್ರೆ ಮೂಲತಃ 2 ತರ ವಸ್ತುಗಳು. ಒಂದು ವಿದ್ಯುತ್ತನ್ನ ತಮ್ಮ ಮೂಲಕ ಪಾಸ್ ಮಾಡೋದಕ್ಕೆ ಅವಕಾಶ ಕೊಡುವಂಥವು. ಇನ್ನೊಂದ್ ಯಾವ್ದು ಅವಕಾಶ ಕೊಡದೇ ಇರೋದು. ಅದಕ್ಕೆ ಕಂಡಕ್ಟರ್ಸ್ ಅಂತಾರೆ, ಇದಕ್ಕೆ ಇನ್ಸುಲೇಟರ್ಸ್ ಅಂತಾರೆ. ನಾವು ಚಪ್ಪಲಿ ಹಾಕೊಂಡಾಗ, ಹವಾಯಿ ಚಪ್ಪಲಿ ಹಾಕೊಂಡಾಗ, ಪ್ಲಾಸ್ಟಿಕ್ ಚಪ್ಪಲಿ ಹಾಕೊಂಡಾಗ ನಮ್ಮ ಬಾಡಿನ ನಾವು ಇನ್ಸುಲೇಟ್ ಮಾಡ್ಕೊಂಡಿರ್ತೀವಿ. ಆದ್ರೆ ಇದು ನಾವು ಹಾಗೆ ನೆಲದ ಮೇಲೆ ಕಾಲಿಟ್ಟು ಯಾವ್ದಾದ್ರು ಎಲೆಕ್ಟ್ರಿಕ್ ಗ್ಯಾಡ್ಜೆಟ್ ನ ಮುಟ್ಟಿ ಅದು ಶಾಕ್ ಹೊಡೆದ್ರೆ ನಮ್ಮ ಮೂಲಕ ಕರೆಂಟ್ ಹೋಗುತ್ತೆ. ಹಾಗಾಗ್ಬಿಟ್ಟು ನಮಗೆ ಶಾಕ್ ಹೊಡೆಯುತ್ತೆ. ಇದು ಬಹಳ ಮುಖ್ಯ. ಆದ್ರಿಂದ ನಿಮ್ಮ ಮನೆಗಳಲ್ಲಿ ಕೂಡ ಅಷ್ಟೇ ಎಲೆಕ್ಟ್ರಿಕ್, ಹಳೆ ಕಾಲದಲ್ಲಿ ಎಲೆಕ್ಟ್ರಿಕ್ ಸ್ಟೋವ್ ಉಪಯೋಗಿಸುವಾಗ ಮಣೆ ಹಾಕೊಳ್ತಿದ್ರು, ಮರ ಇನ್ಸುಲೇಟರ್, ಮರದ ಮಣೆ ಮೇಲೆ ನಿಂತ್ಕೊಂಡು ಅಡಿಗೆ ಮಾಡ್ಕೊಳ್ಳೋರು. ಅವಾಗ ಎಲೆಕ್ಟ್ರಿಕ್ ತುಂಬಾ ಜನಪ್ರಿಯವಾಗಿತ್ತಲ್ಲ ಆ ಕಾಲದಲ್ಲಿ. ಇವಾಗ ಗ್ಯಾಸ್ ಬಂದ್ಬಿಟ್ಟಿದೆ, ಅದರಿಂದ ಅದರ ಅವಶ್ಯಕತೆ ಬರೋದಿಲ್ಲ. ಆದ್ರಿಂದ ಇದು ಬಹಳ ಮುಖ್ಯವಾದಂತ ವಿಷಯ. ಕಾರ್ ಒಳಗೆ ಕೂತಿದ್ರೆ ನಿಮ್ಗೆ ಶಾಕ್ ಹೊಡಿಯೋದಿಲ್ಲ. ಅದು ನೀವು ಜ್ಞಾಪಕ ಇಟ್ಕೋಬೇಕು. ಓಕೆ, ಥ್ಯಾಂಕ್ಸ್ ಮೇಡಮ್. ಬಟ್ ಆದ್ರೆ ಈ ಹಕ್ಕಿಗಳಿರ್ತಾವಲ್ಲ, ಅವರು ಹೈ ಪವರ್ ವೈರ್ ಮೇಲೆ ಕೂತ್ಕೊಳ್ತವೆ, ಅದಕ್ಕೆ ಏನಾಗುದಿಲ್ಲ. ಆದ್ರೆ ಒಬ್ಬ ಮನುಷ್ಯ ನಿಂತಿದಾಗ ಅದೇನು ರೇಖೆಗಳನ್ನು ಮುಟ್ಟಿದಾಗ ಏನೋ ಅಪಘಾತವಾಗುತ್ತಲ್ಲ, ಅದು ಯಾಕೆ? ಇವಾಗ ಒಂದು ಎಲೆಕ್ಟ್ರಿಕ್ ತಂತಿನ ಒಬ್ಬ ಮನುಷ್ಯ ಮುಟ್ಬಿಡ್ತಾನೆ ಅನ್ಕೊಳ್ಳೋಣ, ರಸ್ತೆಯಲ್ಲಿ ಹಾಕಿರ್ತಾರಲ್ಲ, ಆಗ ಏನ್ ಮಾಡ್ತಾನೆ, ಆ ಕರೆಂಟು ಅವನ ದೇಹದ ಮೂಲಕ ನೆಲಕ್ಕೆ ಹೋಗಿ ಅವನಿಗೆ ಶಾಕ್ ಹೊಡಿಯತ್ತೆ. ಆದ್ರೆ ನೀವು ಅದ್ರ ಮೇಲೆ ಒಂದು ಕಾಗೆ ಕುತ್ಕೊಂಡಿರುತ್ತೆ, ಆ ಕಾಗೆ ಅದಕ್ಕೆ ಶಾಕ್ ಹೊಡಿಯೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಕಾಗೆ 2 ಕಾಲುಗಳು ಅದ್ರ ಮೇಲೆ ಇರುತ್ತೆ. ಅದಕ್ಕೆ ವೋಲ್ಟೇಜ್ ಡಿಫರೆನ್ಸ್ ಅಂತಾರೆ. 2 ಕಾಲುಗಳು ಅದೇ ತಂತಿ ಮೇಲೆ ಇರೋದ್ರಿಂದ ಅದ್ರ ಮೂಲಕ ಕರೆಂಟ್ ಹರಿಯೋದಿಲ್ಲ. ಅದಕ್ಕೆ ಕರೆಂಟ್ ಹೋಗೋದಕ್ಕೆ ತಂತಿ ಇದೆ, ಕಾಗೆ ದೇಹದ ಮೂಲಕ ಹೋಗ್ಬೇಕಾಗಿಲ್ಲ ಅದು. ಆದ್ರಿಂದ ಕಾಗೆಗೆ ಶಾಕ್ ಹೊಡಿಯೋದಿಲ್ಲ. ಅದೇನೆ ಇವಾಗ ಒಂದು ಕೆನಡಾ ದೇಶದಲ್ಲಿ ಅಂತ ಕಾಣಿಸುತ್ತೆ. ಈ ನೀವು ಹೊರಗಡೆ ವಿದ್ಯುತ್ ಇದು ಕಂಬದ ಮೇಲೆ ನೋಡಿರ್ಬೇಕು, 3 ತಂತಿಗಳಿರತ್ತೆ. ಒಂದು ಲೈನ್, ಒಂದು ನ್ಯೂಟ್ರಲ್, ಒಂದು ಗ್ರೌಂಡ್ ಅಂತ 3 ಹೋಗ್ತಾ ಇರತ್ತೆ. ಆ ಕಾಗೆ ಏನಾದ್ರೂ ಒಂದು ಕಾಲನ್ನ ಲೈವ್ ಮೇಲೆ, ಒಂದು ಕಾಲನ್ನ ನ್ಯೂಟ್ರಲ್ ಮೇಲೆ ಇಟ್ಬಿಟ್ರೆ ಆಗ ಅದಕ್ಕೂ ಶಾಕ್ ಹೊಡಿಯುತ್ತೆ, ಅದು ಸತ್ತೋಗ್ಬಿಡತ್ತೆ. ಆದ್ರೆ ಆತರ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವುಗಳ ಮಧ್ಯೆ ಒಂದಷ್ಟು ಜಾಗ ಬಿಟ್ಟು ಅದನ್ನ ಅಳವಡಿಸಿರ್ತಾರೆ ಅಲ್ವಾ ಇಂಜಿನಿಯರ್ಸು, ಆತರ ಆಗದೆ ಇರ್ಲಿ ಅಂತ. ಕೆನಡಾದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು.
ಹದ್ದುಗಳೆಲ್ಲಾನು ಇದ್ದಕ್ಕಿದ್ದಾಗೆ ಸತ್ತೋಗಕ್ ಶುರುವಾದ್ವು. ಆವಾಗ ಯಾಕೆ ಅಂತ ಅವರು ಪರಿಶೀಲಿಸಿದಾಗ ಆ ಹದ್ದುಗಳದ್ದು ರೆಕ್ಕೆ ಅಗಲ ಜಾಸ್ತಿ ಅಲ್ವಾ, ಅವು ಈ ಕಂಬದ ಮೇಲೆ ಬಂದು ಕೂತ್ಕೊಳ್ಳುವಾಗ ಏನ್ ಮಾಡ್ತಿದ್ವು, ಕೂತ್ಕೊಂಡ ಮೇಲೆ ರೆಕ್ಕೆ ಮಡಿಸ್ತಾ ಇದ್ವು. ಆ ರೆಕ್ಕೆಯ ವ್ಯಾಪ್ತಿ ಇನ್ನೊಂದು ವೈರ್ಗೂ ತಗಲ್ಬಿಡ್ತಾ ಇತ್ತು, ಅವಕ್ಕೆ ಎಲೆಕ್ಟ್ರಿಕ್ಯೂಟ್ ಆಗಿ ಸತ್ತೋಗ್ಬಿಡ್ತಾ ಇತ್ತು. ಹಾಗಾಗಿ ಅವುಗಳು ಅಂದ್ರೆ ಮುಖ್ಯವಾಗಿ ಏನಂತಂದ್ರೆ ಹಕ್ಕಿಯ ದೇಹದ ಮೂಲಕ ಕರೆಂಟು ಹೋಗೋದಿಕ್ಕೆ ಅವಕಾಶ ಇರಬಾರ್ದು ಅಷ್ಟೇ. ಚಿಕ್ಕ ಹಕ್ಕಿಗಳು ಕೂತ್ಕೊಂಡ್ರೆ ಅವಕ್ಕೆ ಏನು ಆಗೋದಿಲ್ಲ. ಹಾ ಹೇಳಿ ಹೇಳಿ. ಮ್ಯಾಮ್, ಎಣ್ಣೆ ನೀರು ಮಿಶ್ರಣ ಆಗೋದಿಲ್ಲ ಏಕೆ? ಅದು ಅದರ ರಾಸಾಯನಿಕ ಭೌತಿಕ ಗುಣ. ಅಂದ್ರೆ ಇವಾಗ ಕೆಲವು ದ್ರವಗಳಿಗೆ ಭಾರ ಜಾಸ್ತಿ, ಕೆಲವು ದ್ರವಗಳಿಗೆ ಭಾರ ಕಡಿಮೆ ಇರುತ್ತೆ ಅಲ್ವಾ. ಭಾರ ಇರೋದು ಕೆಳಗೆ ಹೋಗುತ್ತೆ, ಇನ್ನೊಂದು ಮೇಲೆ ಇರುತ್ತೆ. ಅವೆರಡು ಒಂದೇ. ಯಾವ್ದೇ ಆಗ್ಲಿ, ನೀವು ಯಾವ ಎಣ್ಣೆ ಹಾಕಿದ್ರು ಹಾಗೆ ಆಗುತ್ತೆ. ಹರಳೆಣ್ಣೆ ಅಂತ ಅಲ್ಲ, ಸೀಮೆ ಎಣ್ಣೆ ಹಾಕಿದ್ರು ಕೂಡ ಹಾಗೆ ಆಗುತ್ತೆ. ಅವೆರಡು ಬೆರೆಯೋದಿಲ್ಲ. ಬೆರೆದ್ರು ನೀವು ಕಡ್ಡಿ ಹಾಕಿ ಬೆರೆಸ್ಬಿಟ್ರೆ ಗುಳ್ಳೆ 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 ತರ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಗುಳ್ಳೆಗಳೆಲ್ಲ ಸೇರ್ಕೊಂಡ್ಬಿಟ್ಟು, ಯಾಕಂದ್ರೆ ದ್ರವಗಳು ಅವುಗಳಿಗೆ ಡೆನ್ಸಿಟಿ ಅಂತ ಹೇಳ್ತೀವಿ, ಸಾಂದ್ರತೆಗೆ ಅನುಗುಣವಾಗಿ ಮೇಲೆ ಕೆಳಗೆ ಕುತ್ಕೊಳುತ್ತೆ. ಅವಕ್ಕೆ ಅದು ಅವಕಾಶ ಇರುತ್ತೆ ಹಾಗೆ ಕುತ್ಕೊಳ್ಳೋದಿಕ್ಕೆ. ಆದ್ರೆ ಗಾಳಿನೂ ಹಾಗೇನೆ, ನಮಗ್ ಅನುಭವ ಆಗೋದಿಲ್ಲ. ಗಾಳಿ ನಮ್ಮ ನೆಲದ ಮಟ್ಟದಲ್ಲಿ ಅದ್ರ ಸಾಂದ್ರತೆ ಜಾಸ್ತಿ, ಮೇಲಕ್ಕೆ ಹೋಗ್ತಾ ಹೋಗ್ತಾ ಅದ್ರ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗ್ಬಿಟ್ಟೆ ಮೌಂಟ್ ಎವರೆಸ್ಟ್ ಅಥವಾ ಹಿಮಾಲಯ ಮೇಲೆ ಹೋಗೋರು ಸ್ವಲ್ಪ ಆಕ್ಸಿಜನ್ ಸಿಲಿಂಡರ್ ತಗೊಂಡೋಗ್ತಾರೆ. ಆಮೇಲೆ ಕೆಲವರಿಗೆ ಉಸಿರಾಟದ ತೊಂದರೆ ಇರೋರಿಗೆ ಅಲ್ಲಿ ಹೋದ್ರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಒಟ್ಟು ಲಭ್ಯ ಇರುತ್ತಲ್ಲ ಗಾಳಿ, ಅದೇ ಕಡಿಮೆ ಇರುತ್ತೆ. ಹಾಗೆ ಮಾನವರ ಮೇಲೆ ಸೂರ್ಯಗ್ರಹಣದ ಪರಿಣಾಮವೇನು? ಏನೂ ಇಲ್ಲ. ಸೂರ್ಯಗ್ರಹಣ ಮ್ಯಾಮ್, ಸೂರ್ಯಗ್ರಹಣ ತನ್ ಪಡಕ್ ತಾನ್ ಆಗ್ತಾ ಇರುತ್ತೆ. ಅದ್ರ ನೀವ್ ಏನವಾರ ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ಳಿ, ಅದಕ್ಕೂ ನಿಮ್ಗೂ ಏನು ಸಂಬಂಧ ಇಲ್ಲ. ಏನು ಇಲ್ಲ, ವೈಜ್ಞಾನಿಕವಾಗಿ ಏನು ಇಲ್ಲ. ನಂದೊಂದು ಪ್ರಶ್ನೆ ಇದೆ. ಇವಾಗ ನಾವು ಗ್ಯಾಸ್ ಹಚ್ತಾ ಇರ್ತೀವಿ, ನಾನು ಲೈಟರ್ನಿಂದ ಗ್ಯಾಸ್ ಹಚ್ಚುವಾಗ ಸ್ಪೆಷಲಿ ನನಗೆ ಮಾತ್ರ ಒಂಥರ ಶಾಕ್ ಹೊಡೆದಂಗ ಆಗುತ್ತೆ. ನಾನ್ ಇವಾಗ ಆಗ್ಲೇ ಹೇಳಿದ್ನಲ್ಲ, ಅದೇನೆ ಅದು. ನೀವು ಲೈಟರ್ ಇದೆಯಲ್ಲ, ಆ ಲೈಟರ್ ಏನದು, ಆ ಲೈಟರ್ ನಲ್ಲಿ ಒಳಗಡೆ ಒಂದು ಕ್ರಿಸ್ಟಲ್ ಇರುತ್ತೆ. ಅದು ಒಂದಕ್ಕೊಂದು ಘರ್ಷಿಸ್ಬಿಟ್ಟು ಅದೊಂದು ಕಿಡಿನ ಉತ್ಪತ್ತಿ ಮಾಡುತ್ತೆ. ಆ ಲೈಟರ್ ಹಚ್ಚುವಾಗ ನಿಮ್ಮ ಕಾಲು ಅಥವಾ ನೀವು ಒಲೆಯನ್ನ ಮುಟ್ಟಿದ್ದೀರಿ ಅಂತ ಇಟ್ಕೊಳ್ಳೋಣ. ನೀವು ಎಡಗೈಯಲ್ಲಿ ಒಲೆ ಹಿಡ್ಕೊಂಡು ಬಲಗೈಯಲ್ಲಿ ಲೈಟರ್ ಹಚ್ತಾ ಇದ್ರೆ ನಿಮ್ಗೆ ಶಾಕ್ ಕುಡಿಯುತ್ತೆ. ನೀವು ಕೈ ತೆಗೆದ್ಬಿಡಿ, ಅವಾಗ ಶಾಕ್ ಕುಡಿಯೋದಿಲ್ಲ. ಆ ಕೊಟ್ಟಾಗ ಏನಾಗುತ್ತೆ, ಆ ಕಿಡಿ ನಿಮ್ಮ ದೇಹದ ಮೂಲಕ ನೆಲಕ್ಕೆ ಹೋಗ್ತಾ ಇದೆ. ಮರದ ಮೇಲೆ ನಿಂತ್ಕೊಂಡು ಹಚ್ಚಿ, ಅವಾಗ ಕುಡಿಯೋದಿಲ್ಲ. ಎಲ್ಲೆಲ್ಲಿ ಸ್ಲೀಪರ್ ಹಾಕೊಂಡಿರ್ತೀವಿ, ಸ್ಲೀಪರ್ ಹಾಕೊಂಡು ನನಗ್ ಗೊತ್ತಿಲ್ಲ ನೀವ್ ಎಂತ ಸ್ಲೀಪರ್ ಹಾಕೊಂಡಿರ್ತೀರೋ ನನಗ್ ಗೊತ್ತಿಲ್ಲ ಅಲ್ವಾ. ಅದು ರಬ್ಬರೋ ಹವಾಯೋ ಚರ್ಮದ್ದೋ ಏನೋ ನನಗ್ ಗೊತ್ತಿಲ್ಲ ಅದು. ಆದ್ರಿಂದ ಇದು ಎಲ್ಲೆಲ್ಲಿ ವಿದ್ಯುತ್ ಕಿಡಿ ಇರುತ್ತೋ ಅಲ್ಲೆಲ್ಲಾನು ಶಾಕ್ ಹೊಡೆಯುತ್ತೆ. ಅದು ಖಂಡಿತ ಉಂಟು. ಆದ್ರೆ ನೀವು ಹುಷಾರಾಗಿರ್ಬೇಕು ಅಷ್ಟೇ. ಕೆಲವ್ರಿಗೆ ಅದು ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಲಿಮಿಟ್ ಇರತ್ತೆ. ಕೆಲವ್ರಿಗೆ 50 ವೋಲ್ಟ್ಸ್ಗೆ ಹೊಡೆಯುತ್ತೆ, ಕೆಲವ್ರಿಗೆ 200ಕ್ಕೆ ಹೊಡೆಯುತ್ತೆ, ಕೆಲವ್ರಿಗೆ 100ಕ್ಕೆ ಹೊಡೆಯುತ್ತೆ. ಅದು ಒಬ್ಬೊಬ್ಬ ವ್ಯಕ್ತಿಗೂ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆದ್ರಿಂದ ಈ ಸಲ ನೀವು ಗ್ಯಾಸ್ ಲೈಟರ್ ಉಪಯೋಗಿಸುವಾಗ ಒಲೆನ್ ಮುಟ್ಟಬೇಡಿ, ಬರೀ ಒಂದೇ ಕೈಯಲ್ಲೇ ಆನ್ ಮಾಡಿ, ಒಂದೇ ಕೈಯಲ್ಲೇ ಲೈಟರ್ ಹಚ್ಚಿ, ಯಾವಾಗ ನಿಮ್ಗೆ ಶಾಕ್ ಕುಡಿಯೋದಿಲ್ಲ. ಆದ್ರೆ ನಿಮ್ಗೆ ಅಭ್ಯಾಸ ಇರುತ್ತೆ, ಎಡಗೈಯಲ್ಲಿ ಒತ್ತಿ ಹಿಡ್ಕೊಂಡು ಬಲಗೈಯಲ್ಲಿ ಮಾಡೋದು ಅಭ್ಯಾಸ ಇರ್ಬೋದು. ಆ ನಾಬ್ ಕೊಟ್ಟಿರ್ತಾರಲ್ಲ, ನಾಬ್ ಪ್ಲಾಸ್ಟಿಕ್ ಇರುತ್ತೆ ನೋಡಿ, ಪ್ಲಾಸ್ಟಿಕ್ ಶಾಕ್ ಹೊಡಿದೇ ಇರ್ಲಿ ಅಂತ ಕೊಟ್ಟಿರೋದು. ಅದನ್ನ ನೀವು ಹಿಡ್ಕೋಬೇಕು ಕೈಯಲ್ಲಿ. ಪ್ಲಾಸ್ಟಿಕ್ ನಾಬ್ ಕೈಯಲ್ಲಿ ಹಿಡ್ಕೊಂಡು ನೀವು ಪ್ಲಾಸ್ಟಿಕ್ ಹಿಡ್ಕೊಂಡಿದ್ರೆ ನಿಮ್ಗೆ ಶಾಕ್ ಹೊಡಿಯಲ್ಲ. ಪ್ಲಾಸ್ಟಿಕ್ ಬದಲು ನಿಮ್ ಬೆರಳು ಇದಕ್ಕೆ ತಗಲಿದೆ ಅನ್ಕೊಳ್ಳೋಣ, ಚಾಸಿ ಮೆಟಲ್ದಲ್ವಾ, ಅದಕ್ಕೆ ತಗಲಿದ್ರೆ ನಿಮ್ಗೆ ಶಾಕ್ ಹೊಡಿಯತ್ತೆ. ಕರೆಕ್ಟ್. ಓಕೆ, ಥ್ಯಾಂಕ್ ಯು ಮೇಡಮ್. ಮ್ಯಾಮ್, ನಂದೊಂದು ಪ್ರಶ್ನೆ. ಈ ಈಜುಕೊಳವು ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ನಿಜವಾಗಿ ಎಷ್ಟು ಆಳ ಇರುತ್ತೋ ಅಷ್ಟು ನಮ್ಗೆ ನೋಡುವಾಗ ಅಷ್ಟೊಂದು ಆಳ ಕಾಣಲ್ಲ, ಕಡಿಮೆ ಆಳವಾಗಿ ಕಾಣುತ್ತೆ. ಅದು ರಿಫ್ರಾಕ್ಷನ್ ಅಂತ ಹೇಳಿ, ಬೆಳಕು ನೀರಿನ ಮೂಲಕ ಬರುವಾಗ ಬಾಗುತ್ತೆ. ಅದು ತುಂಬಾ ಸುಲಭವಾಗಿ ನೀವು ಮಾಡ್ಬೋದು. ಒಂದು ಗಾಜಿನ ಲೋಟದಲ್ಲಿ ನೀವು ಒಂದು ನೀರ್ ತುಂಬಿಟ್ಟು
ಅದ್ರೊಳಗೆ ಒಂದು ಪೆನ್ಸಿಲ್ನ ಇಳಿಬಿಡಿ. ಆವಾಗ ಆ ಪೆನ್ಸಿಲ್ ಡೊಂಕಾಗಿ ಕಾಣಿಸುತ್ತೆ. ಅದು ತುಂಬಾ ಸುಲಭ. ನಿಮ್ ಎದುರಿಗೆ ಚಮಚ ಇದ್ರೆ ಚಮಚಾನ ಇಟ್ಟು ನೋಡಿ. ಯಾಕಂದ್ರೆ ಬೆಳಕಿನ ವಕ್ರೀಭವನ ಅಂತ ಕರೀತಾರೆ ಅದಕ್ಕೆ. ಇದನ್ನ ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾರೆ ಪಾಠ. ಆದ್ರೆ ನಿಮ್ಗೆ ಅನುಭವಕ್ಕೆ ಬರೋದು ಇದು ತುಂಬಾ ಸುಲಭ ಅರ್ಥ ಮಾಡ್ಕೊಳ್ಳೋದು. ಏನಂತ ಹೇಳಿದ್ರೆ, ಬೆಳಕು ನೀರಿನ ಮೂಲಕ ಹಾದು ಬರುತ್ತೆ ಅಲ್ವಾ, ಚಮಚ ನೀರ್ ಒಳಗಿರುತ್ತೆ. ಅಥವಾ ಈ ಸಂದರ್ಭದಲ್ಲಿ ಈಜುಕೊಳದ ತಳ ಏನಿದೆ ಅದು ನೀರಿನ ಮೂಲಕ ಬರ್ಬೇಕು. ನಿಮಗೆ ನೀರಿನ ಮೂಲಕ ಬಂದು ಗಾಳಿಗೆ ಬರ್ಬೇಕು, ಆಮೇಲೆ ನಿಮ್ ಕಣ್ಣಿಗೆ ಬರ್ಬೇಕು. ಆವಾಗ ಅದು ಬಾಗುತ್ತೆ. ಹೀಗೆ ಬೆಳಕು ಬಾಗೋದ್ರಿಂದ ನಮಗೆ ಅದು ಮೇಲೆ ಎದ್ದಾಗ ಕಾಣಿಸುತ್ತೆ. ಅದು ಅನುಭವ ಎಲ್ರಿಗೂ ಆಗಿರುತ್ತೆ. ನೀವು ನಿಮ್ಮ ಎದುರಿಗೆನೆ ಇಟ್ಕೊಂಡು ನೋಡಿ. ಒಂದ್ ಲೋಟ, ಗಾಜಿನ ಲೋಟ ತಗೊಳ್ಳಿ, ಅದ್ರೊಳಗೆ ನೀರ್ ತುಂಬಿಟ್ಟು ಅದ್ರೊಳಗೆ ಒಂದ್ ಚಮಚ ಇಡಿ. ಚಮಚ ಸೊಟ್ಟಕ್ಕೆ ಕಾಣಿಸುತ್ತೆ ಅಷ್ಟೇ. ಅದೇ ತತ್ವ. ಅದು ಸ್ವಿಮ್ಮಿಂಗ್ ಪೂಲ್ ನಲ್ಲೂ ಅದೇ ತರ ಕಾಣಿಸ್ಬಿಟ್ಟು ತಳ ಮೇಲಕ್ಕೆ ಎದ್ದಾಗ ಕಾಣಿಸುತ್ತೆ. ಅದರಿಂದ ತುಂಬಾ ಮೇಲಿದೆಯೇನೋ ಅಂತ ಅನ್ಸುತ್ತೆ, ಆದ್ರೆ ವಾಸ್ತವವಾಗಿ ಅಷ್ಟು ಮೇಲೆ ಇರೋದಿಲ್ಲ. ಮ್ಯಾಮ್, ನಂದೊಂದು ಪ್ರಶ್ನೆ ಕೇಳಿ. ಹಾ, ಈಗ ಹಗಲಲ್ಲಿ ಸಪೋಸ್ ನಾವು ಚಂದ್ರನ್ನ ನೋಡ್ಬೇಕಂದ್ರೆ ಯಾವ ರೀತಿ ನೋಡ್ಬೋದು? ಅಯ್ಯ, ತುಂಬಾ ಚೆನ್ನಾಗ್ ಕಾಣುತ್ತೆ. ನೀವೇನು ಕಷ್ಟಪಡ್ಬೇಕಾಗೇ ಇಲ್ಲ. ಹಗಲಿನಲ್ಲಿ ಬೇಕಾದಷ್ಟು ಚಂದ್ರ ಕಾಣಿಸುತ್ತೆ. ಅದೇನು ತೊಂದ್ರೆ ಇಲ್ಲ. ಆದ್ರೆ ಎಲ್ಲಿ ನೋಡ್ಬೇಕು ಅಂತ ನಿಮ್ಗೆ ಗೊತ್ತಿರ್ಬೇಕು ಅಷ್ಟೇನೆ. ಅದು ಏನಂದ್ರೆ ತುಂಬಾ ಸುಲಭ ಹೇಳ್ತೀನಿ. ಈಗ ನೀವು ಬೆಳಗಿನ ಜಾವ 5 ಗಂಟೆಗೆ ಹೇಳ್ತೀರಾ. 5 ಗಂಟೆಗೆ ಎದ್ಬಿಟ್ಟು ನೀವು ಚಂದ್ರನ್ ನೋಡ್ತೀರಾ. 5 ಗಂಟೆಗೆ ನಿಮ್ಗೆ ಚಂದ್ರ ಕಾಣಿಸ್ತಿರುತ್ತೆ. ಅದು ಎಲ್ಲಿದೆ ಅಂತ ಒಂದು ಗುರ್ತಿಟ್ಕೊಳ್ಳಿ. ಒಂದು ಯಾವ್ದೋ ಒಂದು, ಇವಾಗ ಮರದ ಮೇಲೆ ಅಂತಾನೋ, ಒಂದು ಯಾವ್ದೋ ಒಂದು ಬಿಲ್ಡಿಂಗ್ ಮೇಲೆ ಇದೆಯಾ ಅಂತಾನೋ ಗುರ್ತಿಟ್ಕೊಳ್ಳಿ. ಆಮೇಲೆ 6 ಗಂಟೆಗೆ ಸೂರ್ಯ ಹುಟ್ಟಿದ ಮೇಲೆ ಎಲ್ಲ ಕಡೆ ಬೆಳಕಾದಾಗ ಅಲ್ಲೇ ಹೋಗಿ ನೋಡಿ. ಅದ ಇಂಚೂರು ಮೇಲೆ ಬಂದಿರುತ್ತೆ, ಅಲ್ಲಿ ಇರುತ್ತೆ. ಅಲ್ಲೇ ಹುಡುಕ್ಬೇಕು. ನಿಮಗ್ ಗೊತ್ತಿರೋದ್ರಿಂದ ಅದ್ ನಿಮಗ್ ಕಾಣಿಸುತ್ತೆ. ಆದ್ರಿಂದ ಒಂದು 4-5 ಸಲ ನೀವು ಹೀಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಸಾಯಂಕಾಲದ ಹೊತ್ತು ಹುಡುಕ್ಬೋದು. ಸಾಯಂಕಾಲ ಈಗ ಉದಾಹರಣೆಗೆ 4 ಗಂಟೆಗೆ, ಸಾಯಂಕಾಲ 4 ಗಂಟೆಗೆ ನೀವು ಅದು ಎಲ್ಲಿರ್ಬೇಕು ಅಂತ ನಿಮ್ಗೆ ಗೊತ್ತಿರತ್ತೆ. ಹುಡುಕಿದ್ರೆ ಆವಾಗ ನೀವು ಸೂರ್ಯ ಇದ್ರೂನು ಕಾಣಿಸುತ್ತೆ. ಅದು ಇವಾಗ ಇವತ್ತಿನ ಸಂದರ್ಭಕ್ಕೆ ತಗೊಳ್ಳೋದಾದ್ರೆ, ಇವಾಗ ಇವತ್ತು ಸಾಯಂಕಾಲ, ನನಗೆ ಗೊತ್ತಿಲ್ಲ, ಬೆಂಗಳೂರಿನಲ್ಲಂತೂ ತುಂಬಾ ಜೋರ್ ಮಳೆ ಬರ್ತಾ ಇದೆ. ನಿಮ್ಮ ಊರುಗಳಲ್ಲಿ ಹೇಗೆ ಆಗಿದೆಯೋ ಗೊತ್ತಿಲ್ಲ ನನ್ಗೆ. ಅಲ್ಲಿ ಎಲ್ಲಿ ಮಳೆ ಬರ್ತಿಲ್ವೋ ಅಥವಾ ಈಗ ಅಲ್ಲಿದ್ದ ಮುಂದಿನ ತಿಂಗಳ ನೋಡಿ. ಇವಾಗ ಹುಣ್ಣಿಮೆ ಇನ್ನ 3 ದಿವಸ ಇದೆ ಅಂತ ಅನ್ನುವಾಗ ಸಾಮಾನ್ಯವಾಗಿ ಸಾಯಂಕಾಲ ಪೂರ್ವದಲ್ಲಿ ಇರುತ್ತೆ. ಆದ್ರಿಂದ ನೀವು ಸಾಯಂಕಾಲ 4 ಗಂಟೆ ಅಷ್ಟೊತ್ತಿಗೆ ಪೂರ್ವ ದಿಕ್ಕಿನಲ್ಲಿ ಸ್ವಲ್ಪ ಹುಡುಕಾಡಿದ್ರೆ ನಿಮ್ಗೆ ಚಂದ್ರ ಕಾಣಿಸುತ್ತೆ. ಆಮೇಲೆ ಸೂರ್ಯ ಮುಳುಗದ ಮೇಲೆ ಹೌದು ಅದೇ ನಾನ್ ನೋಡಿದ ಚಂದ್ರನೇ ಅಂತ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಅದಲ್ಲೇ ಇರುತ್ತೆ, ಅದೆಲ್ಲೂ ಹೋಗುದಿಲ್ಲ, ಅಲ್ಲೇ ಇರುತ್ತೆ. ಆಮೇಲೆ ಇನ್ನೊಂದಂತಂದ್ರೆ, ಇವಾಗ ಅಷ್ಟಮಿ ದಿವಸ ನೆತ್ತಿ ಮೇಲೆ ಇರುತ್ತೆ ಅರ್ಧ ಚಂದ್ರ. ಸಾಯಂಕಾಲನೇ ಕಾಣಿಸುತ್ತೆ. ಅದು ನಿಮಗೆ ಸೂರ್ಯ ಮುಳುಗೋಕ್ ಮುಂಚೆನೆ ಕಾಣಿಸುತ್ತೆ. ನೀವೊಂದು ಅಭ್ಯಾಸ ಮಾಡ್ಕೋಬೇಕು ಇದನ್ನ ನೋಡೋದನ್ನ. ಚಂದ್ರನ ಪ್ರತಿದಿನ ನೋಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಆವಾಗ ಎಲ್ಲಿ ನೋಡಿದ್ರೆ ಅದು ಕಾಣತ್ತೆ ಅಂತ ಅಂದಾಜು ನಿಮಗೆ ಸಿಕ್ಕತ್ತೆ. ಓಕೆ ಮ್ಯಾಮ್. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ BS ಶೈಲಜಾ ಅವರಿದ್ದರು. ಅವರು ನಮ್ಮ ಹಿರಿಯ ನಾಗರಿಕರಿಗೆ ತಮ್ಮ ದಿನನಿತ್ಯದ ಜೀವನದಲ್ಲಿ ವಿಜ್ಞಾನ ಈ ಒಂದು ವಿಷಯದ ಬಗ್ಗೆ ಖಂಡಿತ ಹಿರಿಯ ನಾಗರಿಕರಿಗೆ ಇದ್ದಂತಹ ಪ್ರಶ್ನೆಗಳಿಗೆ ಅವರು ಉತ್ತರಿಸುವುದರ ಮೂಲಕ ನಮ್ಮ ಹಿರಿಯ ನಾಗರಿಕರಿಗೆ ಇದ್ದಂತಹ ವಿಜ್ಞಾನದ ಬಗ್ಗೆ ಇದ್ದಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಕೇಳುಗರೆ, ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ID radioactive 90.4 msz@gmail.com. ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ www.soundcloud.comಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಲ್ಲ. ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ.
ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.